Hello dear student. Today we are going to discussing the problems on consignment. Here is a problem. Murphy Radio Company of Mumbai sent consignment of 500 radio sets to Narendra Trading Company of Dharwad at a pro forma invoices price of rupees 320 each. Full stop. Murphy Radio Company paid freight charges amounting to rupees 3600. In transit, 50 sets were totally damaged and became unsaleable. Nothing could be recovered from the insurance company as the said risk was not covered under the terms of policy. Narendra Trading Company Dharwad took delivery of the remaining set which were in good condition. They paid Gordon rent rupees 510 and insurance rupees 300 for the above goods. They sent an account sales showing that 300 sets were sold at rupees 400 each and balance at rupees 380 each. Narendra Trading Company have incurred rupees 2100 on sales promotion campaign on behalf of Murphy Radio Company. Narendra Trading Company are entitled to a commission at 5% on total sales affected by them. To prepare consignment account, losses by accidental account, and Narendra Trading Company account in the books of Murphy Radio Company. So this is the problem. In this problem, you have to preparing the consignment account and stocks account, that is abnormal losses account, and Narendra Trading Company Limited account. It means the the consignees account. Okay. Now we are elaborating the problems. Murphy Radio Company of Mumbai sent consignment of 500 radio sets to Narendra Trading Company of Dharwad at a pro forma invoices prices of rupees 320 each. So here the Radio Company, that is the consigner is send the goods to the consignee. That means the consigner is sending 500 goods to the consignee at rupees 320 rupees per radio. ಇಲ್ಲಿ ಕನ್ಸೈನರ್ ಹೇಳುವಂತರು ಮುರ್ಫಿ ಕಂಪನಿಯವರು 500 ರೇಡಿಯೋ ಸೆಟ್ಸ್ ಅಲ್ಲಿ 320 ಅಮೌಂಟ್ ಅನ್ನ ಅಂದ್ರೆ ಪರ್ ರೇಡಿಯೋಗೆ 320 rupees ಅಂತ ಹೇಳಿ ಅವರು ಕೊಡ್ತಾ ಇದ್ದಾರೆ. ದೇ ಆರ್ ನಾಟ್ ಸೆಂಡಿಂಗ್ ದ ಗುಡ್ಸ್, ದೇ ಆರ್ ನಾಟ್ ಸೆಲ್ಲಿಂಗ್ ದ ಗುಡ್ಸ್, ದೇ ಆರ್ ಓನ್ಲಿ ಸೆಂಡಿಂಗ್ ದ ಗುಡ್ಸ್. ಮಾರಾಟ ಮಾಡ್ತಾ ಇಲ್ಲ, ಕೇವಲ ಉತ್ಪಾದಕರು ಮಧ್ಯವರ್ತಿಗಳಿಗೆ ಗೂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಅಷ್ಟೇ. 500 ರೇಡಿಯೋಸ್ ಅನ್ನ 320 rupees ಅಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. Murphy Radio Company paid freight charges amounting to rupees 3600. ಇಲ್ಲಿ ಫ್ರೈಟ್ ಚಾರ್ಜಸ್ ಅಂತ ಹೇಳಿದ್ದಾರೆ. ದ ಫ್ರೈಟ್ ಚಾರ್ಜಸ್ ಈಸ್ ನಥಿಂಗ್ ಬಟ್ ಆಸ್ ದ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, NRE ಅಂತ ಹೇಳ್ತೀವಿ ನಾವು ಅಲ್ಲಿ. ರಿಕರಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ ರೆಗ್ಯುಲರ್ ಎಕ್ಸ್ಪೆನ್ಸಸ್, ನಾನ್ ರಿಕರಿಂಗ್ ಮೀನ್ಸ್ ದ ಒನ್ ಟೈಮ್ ಎಕ್ಸ್ಪೆನ್ಸಸ್. ನಾವು ಫ್ರೈಟ್ ಅನ್ನ ಸಾಮಾನ್ಯವಾಗಿ ಒನ್ ಟೈಮ್ ಮಾತ್ರ ಕೊಡುವಂಥದ್ದು ಎಕ್ಸ್ಪೆನ್ಸಸ್ ಆಗುತ್ತೆ, ಅದರಿಂದ ಅದನ್ನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತವೆ. ಇಲ್ಲಿ ಮುರ್ಫಿ ರೇಡಿಯೋ ಕಂಪನಿಯಲ್ಲಿ ಫ್ರೈಟ್ ಚಾರ್ಜಸ್ ಅಂತ ಹೇಳಿ ಕನ್ಸೈನರು 3600 rupees ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. Okay. Now, in transit 50 sets were totally damaged. ಟ್ರಾನ್ಸಿಸ್ಟ್ ಮಾಡುವಾಗ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ಳುವಾಗ 50 ರೇಡಿಯೋಸ್ ಟೋಟಲಿ ಡ್ಯಾಮೇಜಸ್ ಆಗ್ಬಿಟ್ಟಿದೆ ಅಂಡ್ ಬಿಕಮ್ ಅನ್ಸೇಲೇಬಲ್. ಅದನ್ನ ಮತ್ತೆ ಪುನಃ ಸೇಲ್ ಮಾಡ್ಲಿಕ್ಕೆ ಆಗಿರೋದಿಲ್ಲ, ಅಷ್ಟು ಡ್ಯಾಮೇಜಸ್ ಆಗ್ಬಿಟ್ಟಿದೆ. ದಟ್ ಈಸ್ ಅಬ್ನಾರ್ಮಲ್ ಲಾಸಸ್ ಅಂತಾನೆ ಅರ್ಥ. ನಾರ್ಮಲ್ ಲಾಸಸ್ ಅಂದ್ರೆ ನಮಗೆ ಒಂದು ಎಲ್ಲಾದ್ರೂ ಡ್ಯಾಮೇಜಸ್ ಆಗಿರುತ್ತೆ ಅಥವಾ 2 ಡ್ಯಾಮೇಜಸ್ ಆಗುತ್ತೆ. ಬಟ್ ಅಬ್ನಾರ್ಮಲ್ ಲಾಸಸ್ ಅಂತಂದ್ರೆ ನಂಬರ್ ಆಫ್ ಗೂಡ್ಸ್ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ನಮಗೆ ಲಾಸಸ್ ಆದಾಗ ಅದನ್ನ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಪ್ರಾಬ್ಲಮ್ ಅಲ್ಲಿ ರೇಡಿಯೋಸ್ 50 ರೇಡಿಯೋಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ
ಲಾಸಸ್ ಆಗಿರೋದ್ರಿಂದ ಅದನ್ನ ಅಬ್ನಾರ್ಮಲ್ ಲಾಸಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ನಥಿಂಗ್ ಕುಡ್ ಬಿ ರಿಕವರ್ಡ್ ಫ್ರಮ್ ದ ಇನ್ಶೂರೆನ್ಸ್ ಕಂಪನಿ ಆಸ್ ದ ಸೆಡ್ ರಿಸ್ಕ್ ವಾಸ್ ನಾಟ್ ಕವರ್ಡ್ ಅಂಡರ್ ದ ಟರ್ಮ್ಸ್ ಆಫ್ ಪಾಲಿಸೀಸ್. ಆಸ್ ಪರ್ ದ ಪಾಲಿಸೀಸ್ ದ ಇನ್ಶೂರೆನ್ಸ್ ಕಂಪನಿ ಈಸ್ ನಾಟ್ ರಿವೋಕ್ ದ ಅಮೌಂಟ್ಸ್. ಸೊ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇನ್ಶೂರೆನ್ಸ್ ಕಂಪನಿ ಜೊತೆ ಮಾಡ್ಕೊಂಡಿರುವಂತ ಅಗ್ರಿಮೆಂಟ್ ಪ್ರಕಾರದಲ್ಲಿ ಆ ಪರ್ಟಿಕ್ಯುಲರ್ ಗೂಡ್ಸಿನ ಅಮೌಂಟ್ಗಳು ರಿಟರ್ನ್ ಆಗಿರೋದಿಲ್ಲ. ದೆನ್ ನರೇಂದ್ರ ಟ್ರೇಡಿಂಗ್ ಕಂಪನಿ ಧಾರವಾಡ took ಡೆಲಿವರಿ ಆಫ್ ದ ರಿಮೈನಿಂಗ್ ಸೆಟ್ಸ್ ವಿಚ್ ವ್ಯಾರ್ ಇನ್ ಗುಡ್ ಕಂಡೀಷನ್. ರಿಮೈನಿಂಗ್ ಗೂಡ್ಸ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ತಗೊಂಡ್ಬಿಟ್ಟು ಅದನ್ನ ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡ್ಲಿಕ್ಕೆ ನೋಡ್ತಾರೆ. ದೇ ಪೇಡ್ ಗೋಡನ್ ರೆಂಟ್ ₹510 ಅಂಡ್ ಇನ್ಶೂರೆನ್ಸ್ ₹300 ಫಾರ್ ದ ಅಬೋವ್ ಗೂಡ್ಸ್. ಪರ್ಟಿಕ್ಯುಲರ್ ಆಗಿ ಅವನು ಅಬೋವ್ ಗೂಡ್ಸಿಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಗೋಡೌನ್ ಮಾಡ್ಕೊಳ್ಳಿಕ್ಕೋಸ್ಕರ ಗೋಡೌನ್ ರೆಂಟ್ ಅಂತ ಹೇಳಿ ₹510 ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಅದಷ್ಟು ಗೂಡ್ಸಿಗೋಸ್ಕರ ಇನ್ಶೂರೆನ್ಸ್ ಅಂತ ಹೇಳಿ ₹300 ಕೊಟ್ಟಿದ್ದಾರೆ. ದಟ್ ಈಸ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಆಯ್ತು. ಇಲ್ಲಿ ಇನ್ಶೂರೆನ್ಸ್ ಪರ್ಟಿಕ್ಯುಲರ್ ಆಗಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಡ್ಯಾಮೇಜ್ ಗೂಡ್ಸ್ ಅನ್ನ ಬಿಟ್ಟು ಉಳಿದಿರುವಂತ ಗೂಡ್ಸಿಗೋಸ್ಕರ ಮಾಡಿರೋದ್ರಿಂದ ಅದು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. ಎಲ್ಲಾ ಗೂಡ್ಸಿಗೋಸ್ಕರ ಸೇರಿ ಮಾಡಿದಿದ್ರೆ ಅದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಆಗ್ತಿತ್ತು. ಮತ್ತೆ ಪುನಃ ಇನ್ಶೂರೆನ್ಸ್ ಮಾಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ ಆಗ್ತಿತ್ತು. ಬಟ್ ಇಲ್ಲಿ ಪ್ರತಿಯೊಂದು ಗೂಡ್ಸಿನ ಮೇಲೆ ಅಂದ್ರೆ ರಿಮೈನಿಂಗ್ ಡ್ಯಾಮೇಜ್ ಅನ್ನು ಬಿಟ್ಟು ರಿಮೈನಿಂಗ್ ಗೂಡ್ಸ್ ಮೇಲೆ ಅವರು ಇನ್ಶೂರೆನ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅಂತಂದ್ರೆ ಅದು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಆಯ್ತು. They sent an account sales showing that 300 sets were sold at ₹400 each and balance at ₹380 each. ಇಲ್ಲಿ ಟೋಟಲಿ 500 ಗೂಡ್ಸ್ ಅನ್ನ ಕನ್ಸೈನಿಗೆ ಪ್ರೊವೈಡ್ ಮಾಡಿದ್ದಾನೆ. ಔಟ್ ಆಫ್ 500 ಗೂಡ್ಸ್ ಅಲ್ಲಿ 50 ಗೂಡ್ಸ್ ಡ್ಯಾಮೇಜಸ್ ಆಗಿದೆ. ರಿಮೈನಿಂಗ್ ಗೂಡ್ಸ್ ಆರ್ 450. ದಟ್ ಮೀನ್ಸ್ 500 ಟೋಟಲಿ ಗೂಡ್ಸ್ sent on consignment. Out of 500, 50 goods are damages. The remaining goods is 450. These 450 goods will be sold out by the consignee. But out of 450 goods, the 300 goods will be sent on ₹400. The remaining goods, that means the 450 minus 300, that is the 150 is the remaining goods. That 150 goods will be sold out by ₹380 each. Understood? ಇಲ್ಲಿ ಕನ್ಸೈನಿಗೆ 500 ಗೂಡ್ಸ್ ಅನ್ನ ಸೋಲ್ಡ್ ಔಟ್ ಮಾಡಿದ್ದ. ಆ 500 ಗೂಡ್ಸ್ ಅಲ್ಲಿ 50 ಗೂಡ್ಸ್ ಟೋಟಲಿ ಡ್ಯಾಮೇಜಸ್ ಆಗಿದೆ, ಅನ್ಸೇಲೇಬಲ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಉಳ್ಕೊಂಡಿರೋದು 450 ಗೂಡ್ಸ್ ಅಂತ ಆಯ್ತು. ಆ 450 ಗೂಡ್ಸ್ ಅಲ್ಲಿ 300 ಗೂಡ್ಸ್ ಅನ್ನ ತೆಗೆದುಬಿಟ್ಟು ಅವನು ₹400ಗೆ ಸೋಲ್ಡ್ ಔಟ್ ಮಾಡ್ತಾ ಇದ್ದಾನೆ. ಹಾಗೆ ಬ್ಯಾಲೆನ್ಸ್ ಏನು 150 ಉಳ್ಕೊಂಡಿದೆ ಅಂದ್ರೆ 450 300 ಗೂಡ್ಸ್ ₹400 ಸೋಲ್ಡ್ ಔಟ್ ಮಾಡ್ತಾನೆ. ಉಳ್ಕೊಂಡಿರುವಂತ 150 ಗೂಡ್ಸ್ ಅನ್ನ ₹380 ಅವನು ಸೋಲ್ಡ್ ಔಟ್ ಮಾಡ್ತಾ ಇದ್ದಾನೆ. ಓಕೆ, ದೆನ್ ನರೇಂದ್ರ ಟ್ರೇಡಿಂಗ್ ಕಂಪನಿ ಹ್ಯಾವ್ ಇನ್ಕರ್ಡ್ ₹2,100 ಆನ್ ಸೇಲ್ಸ್ ಪ್ರಮೋಷನ್ ಕಂಪೇನ್ ಆನ್ ಬಿಹಾಫ್ ಆಫ್ ಮುರ್ಫಿ ರೇಡಿಯೋ ಕಂಪನಿ. Narendra Trading Company are entitled to a commission at 5% on total sales affected by them. ಸೊ ಇದರಲ್ಲಿ ಟೋಟಲಿ ನರೇಂದ್ರ ಕಂಪನಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮುರ್ಫಿ ಕಂಪನಿಯ ಪರವಾಗಿ ಅವರ ಗೂಡ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಕಂಪೇನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸಿಬಿಷನ್ ಕಮ್ ಸೇಲ್ಸ್ ತರ ಮಾಡ್ತಾ ಇದ್ದಾರೆ. ಅದಕ್ಕೆ 2,100 ಅಂತ ಏನ್ ಹೇಳಿದ್ರೆ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಹೇಳಿದ್ರೆ. ಸೊ ಅಗೇನ್ ಆ ರೀತಿ ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ ನಾವೇನ್ ಹೇಳ್ತೀವಿ ಅಂತಂದ್ರೆ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಇಟ್ ಈಸ್ ನಾಟ್ ಅ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಬಟ್ ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಈಸ್ paid by the consignee, that all the expenses will be covered by the consignor. ಯಾವುದೇ ಎಕ್ಸ್ಪೆನ್ಸಸ್ ಅನ್ನು ಕೂಡ ಕನ್ಸೈನಿ ಪೇಡ್ ಮಾಡಿದಿದ್ರೆ ಆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಕೂಡ ಕನ್ಸೈನರ್ ಪ್ರೊವೈಡ್ ಮಾಡ್ತಾರೆ. ಬಟ್ ಅದರ್ ದನ್ ದ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರಲ್ಲಿ ಡೆಲ್ ಕ್ರೇಡರ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ ನೋಡಿ. ಆ ಒಂದು ಡೆಲ್ ಕ್ರೇಡರ್ ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದಿದ್ರೆ ಅಂದ್ರೆ ಬ್ಯಾಡ್ ಡೆಟ್ಸ್ ಗಳನ್ನ ಅವನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಎಕ್ಸ್ಟ್ರಾ ಎಫರ್ಟ್ ಏನೋ ಹಾಕಿರ್ತಾನೆ ಕನ್ಸೈನಿ, ಆ ಒಂದು ಅಮೌಂಟ್ ಅಲ್ಲಿ ಕನ್ಸೈನರ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ನೆಕ್ಸ್ಟ್, ನರೇಂದ್ರ ಟ್ರೇಡಿಂಗ್ ಕಂಪನಿ ಆರ್ ಎಂಟೈಟಲ್ಡ್ ಟು ಅ ಕಮಿಷನ್ ಅಟ್ 5% ಆನ್ ಟೋಟಲ್ ಸೇಲ್ಸ್ ಅಫೆಕ್ಟೆಡ್ ಬೈ ದೆಮ್. ಸೊ ಟೋಟಲಿ 5% ಕಮಿಷನ್ಸ್ ಅನ್ನ ನರೇಂದ್ರ ಕಂಪನಿಯವರು ತಗೊಳ್ತಾ ಇದ್ದಾರೆ ಟೋಟಲ್ ಸೇಲ್ಸ್ ಗಳ ಮೇಲೆ. ಹಾಗಾದ್ರಲ್ಲಿ 2 ಟೈಪ್ಸ್ ಅಲ್ಲಿ ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ ಕನ್ಸೈನಿ. ಒಂದಂತ ಹೇಳಿದ್ರೆ 300 ಗೂಡ್ಸ್ ಅನ್ನ ₹400 ಪ್ರೊವೈಡ್ ಮಾಡ್ತಾ ಇದ್ದಾರೆ. 150 ಗೂಡ್ಸ್ ಅನ್ನ ₹380 ಗೆ ಸೋಲ್ಡ್ ಔಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ಸೇಲ್ಸ್. How we are calculating the total sales? The 300 goods on 400 and 150 goods on 380.
So now we are getting the total sales. On the basis of the total sales, we have to calculating the commission at 5 percentage. Okay, then we are given the total amount to the consignee. ಸೊ ಇಲ್ಲಿ ಎಲ್ಲ ಒಂದು ಐಟಮ್ಗಳು ಗೊತ್ತಾಯ್ತು ನಮ್ಗೆ. ಇವಾಗ ಬೇಕಾಗಿರುವಂಥ ಐಟಮ್ಸ್ಗಳು ಯಾವ್ದು ಅಂತಂದ್ರೆ ಟೋಟಲ್ ಗೂಡ್ಸ್ ಅಂಟು 500. ದೆನ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕೇವಲ ಇಲ್ಲಿ ಕನ್ಸೈನರ್ ಮಾತ್ರ ಮಾಡಿರ್ತಾನೆ, ದಟ್ ಈಸ್ 3600. ಆಮೇಲೆ ದಟ್ ಈಸ್ ಫ್ರೈಟ್. ಓಕೆ, ದೆನ್ ಟೋಟಲ್ ಗೂಡ್ಸ್ ಇಂಟು 500, ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಇಂಟು 500 ಇಂಟು 320 ಮಾಡ್ಕೊಳ್ಬೇಕು ನಾವು. ದೆನ್ ಅಬ್ನಾರ್ಮಲ್ ಲಾಸಸ್ ಅಂತಂದ್ರೆ 50 ಇದೆ, ಅಂದ್ರೆ ಗೂಡ್ಸ್ ಲಾಸ್ಟ್ ಆಗಿರುವಂತ 50 ಗೂಡ್ಸಸ್. ದೆನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಇಲ್ಲಿ ಕನ್ಸೈನಿ ಮಾಡಿರುವಂತ ಎಕ್ಸ್ಪೆನ್ಸಸ್ಗಳು 510 ಗೋಡನ್ ರೆಂಟ್, ಇನ್ಶೂರೆನ್ಸ್ 300 ಅಂಡ್ 2100 ಸೇಲ್ಸ್ ಕಂಪೇನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೇಲ್ಸ್ ತಗೊಳ್ಳುವಾಗ ನಾವು 300 ಗೂಡ್ಸ್ ಅನ್ನ 400 ರುಪೀಸ್ ತಗೊಳ್ಬೇಕು, ಹಾಗೆ 150 ಗೂಡ್ಸ್ ಅನ್ನ 380 ರುಪೀಸ್ಗೆ ತಗೊಳ್ತಾ ಇದ್ದೇವೆ. ಕಮಿಷನ್ ಅನ್ನು ಕನ್ಸಿಡರ್ ಮಾಡುವಾಗ ಟೋಟಲ್ ಸೇಲ್ಸ್ ಮೇಲೆ 5% ಕಮಿಷನ್ಸ್ ಅನ್ನ ತಗೊಳ್ಲಿಕ್ಕಿರುವಂತದ್ದು. ಆಮೇಲೆ ಅಬ್ನಾರ್ಮಲ್ ಲಾಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ರೆ, ನಮಗೆ ಪ್ರಾಬ್ಲಮ್ ಅಲ್ಲಿ ಏನೇನ್ ಮಾಡ್ಲಿಕ್ಕೆ ಹೇಳಿದ್ರೆ ಅಂತಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಾಗ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಕನ್ಸಿಡರ್ ಮಾಡ್ತೇವೆ, ಅಥವಾ ಓಪನಿಂಗ್ ಸ್ಟಾಕ್ ಇದ್ರೆ ನಾವು ಕನ್ಸಿಡರ್ ಮಾಡ್ತೇವೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಗಳೇ ಇಲ್ಲ, ಯಾಕಂತಂದ್ರೆ ಎಲ್ಲಾ ಗೂಡ್ಸ್ ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಬಟ್ ಎಕ್ಸ್ಕ್ಲೂಡಿಂಗ್ ದ ಡ್ಯಾಮೇಜ್ ಗೂಡ್ಸ್ ಅನ್ನ ಸೇಲ್ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅಂತ ಹೇಳಿದರೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸಸ್ ಬೈ ಆಕ್ಸಿಡೆಂಟಲ್ ಅಕೌಂಟ್ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಆಸ್ ದ ಅಬ್ನಾರ್ಮಲ್ ಲಾಸಸ್ ಬೈ ಆಕ್ಸಿಡೆಂಟಲ್ ಅಂತಂದ್ರೆ ಅಬ್ನಾರ್ಮಲ್ ಲಾಸಸ್ ಅಂತ ಆಗುತ್ತೆ. ನರೇಂದ್ರ ಟ್ರೇಡಿಂಗ್ ಕಂಪನಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ದಟ್ ಈಸ್ ಕನ್ಸೈನೀಸ್ ಅಕೌಂಟ್. ಓಕೆ, ಸೊ ಓನ್ಲಿ 3 ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್, ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಅಂಡ್ ಕನ್ಸೈನಿ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್. ಲೆಟ್ ಅಸ್ ಗೋ ಟು ದ ಸೊಲ್ಯೂಷನ್. ಸಿ, in the books of Murphy Radio Company, Mumbai, consignment account. So debit side and credit side is there. So in the debit side we are taken all the expenses, credit side we are taken all the income. So this is in the books of consignor. ಕನ್ಸೈನರ್ ಗಾಗಿರುವಂತ ಎಲ್ಲಾ ಎಕ್ಸ್ಪೆನ್ಸಸ್ ಗಳನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೇವೆ, ಹಾಗೆ ಕನ್ಸೈನರ್ ಗಾಗಿರುವಂತ ಇನ್ಕಮ್ ಗಳನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೇವೆ. ಓಕೆ, ಫಸ್ಟ್ ಆಫ್ ಆಲ್ ನಮಗೆ ಓಪನಿಂಗ್ ಸ್ಟಾಕ್ ಅನ್ನ ಪ್ರೊವೈಡ್ ಮಾಡಿದ್ರೆ ಓಪನಿಂಗ್ ಸ್ಟಾಕ್ ಅನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತಾ ಇದ್ವಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಅನ್ನ ಪ್ರೊವೈಡ್ ಮಾಡಲಿಲ್ಲ. ಸೊ ಅದನ್ನ ನೆಕ್ಸ್ಟ್ ಅಂತಂದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬೇಸಿಸ್ ಅಲ್ಲಿ ಎಷ್ಟು ಗೂಡ್ಸ್ ಅನ್ನ ಸೆಂಡ್ ಮಾಡಿದ್ದಾರೆ. ಸೊ ಟೋಟಲಿ 500 ಗೂಡ್ಸ್ ಆನ್ 320 ರುಪೀಸ್. 500 ಗೂಡ್ಸ್ ಅನ್ನ 320 ರುಪೀಸ್ ಅಲ್ಲಿ ಸೋಲ್ಡ್ ಔಟ್ ಮಾಡಿದ್ದಾರೆ, ಸೆಂಡ್ ಮಾಡಿದ್ದಾರೆ. ಸೊ 500 ಗೂಡ್ಸ್ ಇಂಟು 320, we are getting 1,60,000. Then cash account. Here the consignor's expenses we have to enter. ಕನ್ಸೈನರ್ ಮಾಡಿರುವಂತ ಯಾವುದೇ ಎಕ್ಸ್ಪೆನ್ಸಸ್ ಗಳನ್ನ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಕನ್ಸೈನರ್ ಡೈರೆಕ್ಟ್ ಆಗಿ ಕ್ಯಾಶ್ ನ ಪ್ರೊವೈಡ್ ಮಾಡಿರ್ತಾನೆ, ಅದರಿಂದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಇಲ್ಲಿ ಕನ್ಸೈನರ್ ಫ್ರೈಟ್ ಅನ್ನ ಕೊಟ್ಟಿದ್ದಾನೆ. ಓಕೆ, ಫ್ರೈಟ್ ಅಮೌಂಟ್ 3600 ಆಗಿದೆ. ದಿಸ್ ಈಸ್ ನಥಿಂಗ್ ಬಟ್ ಎಸ್ ದ NRE, ದಟ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಓಕೆ, NRE ಅಂತ ಆಗುತ್ತೆ ಅಲ್ಲಿಗೆ ಅದು. ದೆನ್ ನರೇಂದ್ರ ಟ್ರೇಡಿಂಗ್ ಅಕೌಂಟ್, ದಟ್ ಮೀನ್ಸ್ ಕನ್ಸೈನೀಸ್ ಅಕೌಂಟ್. ಕನ್ಸೈನಿ ಅಕೌಂಟ್ ಅಲ್ಲಿ ಕನ್ಸೈನಿ ಗೋಡೌನ್ ರೆಂಟ್ ಅನ್ನ ಪ್ರೊವೈಡ್ ಮಾಡಿದ್ದಾನೆ, ಇನ್ಶೂರೆನ್ಸಸ್ ಅನ್ನ ಪ್ರೊವೈಡ್ ಮಾಡಿದ್ದಾನೆ, ಸೇಲ್ಸ್ ಕಂಪೇನ್ ಅಂತ ಹೇಳಿ ಪ್ರೊವೈಡ್ ಮಾಡಿದ್ದಾನೆ. ಬಟ್ ಇಲ್ಲಿ ಇನ್ಶೂರೆನ್ಸ್ ಆಕ್ಚುಲಿ ನಮಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗಬೇಕಿತ್ತು, ಆದ್ರೆ ಪರ್ಟಿಕ್ಯುಲರ್ ಗೂಡ್ಸ್ ಗೋಸ್ಕರ ಮಾಡಿರೋದ್ರಿಂದ ಅಗೇನ್ ನಾವು ಇನ್ಶೂರೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಇದನ್ನ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವಿಲ್ಲಿ ಟ್ರೀಟ್ ಮಾಡ್ಲಿಕ್ಕಿರುತ್ತೆ. ಸೊ ಗೋಡೌನ್ ರೆಂಟ್ 510, ಇನ್ಶೂರೆನ್ಸ್ 300, ಸೇಲ್ಸ್ ಕಂಪೇನ್ 2100, ಟೋಟಲಿ 2910 ಅಮೌಂಟ್ ಅನ್ನ ಕನ್ಸೈನಿ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ. ಸೊ ಕನ್ಸೈನಿ ಎಕ್ಸ್ಪೆನ್ಸಸ್ ಅನ್ನು ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ನರೇಂದ್ರ ಟ್ರೇಡಿಂಗ್ ಕಂಪನೀಸ್, ದಟ್ ಈಸ್ ಕಮಿಷನ್ ಈಸ್ taken by the consignee. So that means in this problem they are providing 5% commissions on total sales ಅಂತ ಹೇಳಿದ್ದಾರೆ. ಸೊ ಟೋಟಲ್ ಸೇಲ್ಸ್ ನಾವು ನೋಡಿದ ಹಾಗೆ ಇಲ್ಲಿ ನೋಡಿ, ನಾವು ಕ್ರೆಡಿಟ್ಸ್ ಎಲ್ಲ ತಗೊಂಡಿರ್ತೀವಿ. ಟೋಟಲ್ ಸೇಲ್ಸ್ ಅಂತ ಹೇಳಿ ನರೇಂದ್ರ ಟ್ರೇಡಿಂಗ್ ಕಂಪನಿ ಸೇಲ್ಸ್ 300 into 400, that is 1,20,000. 150 into 350, that is
57,000 ಟೋಟಲಿ 1,77,000 ಟೋಟಲ್ ಅಮೌಂಟ್. ಈ ಟೋಟಲ್ ಅಮೌಂಟ್ಗಳ ಮೇಲೆ 5% ಕನ್ಸಿಡರ್ ಮಾಡಿದಾಗ ನಮಗೆ 8,850 ಕಮಿಷನ್ಸ್ ಅಂತ ನಮಗೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ಅವರು ಏನು ಹೇಳಿದಾರೆ ಅಂತಂದ್ರೆ 2 ಪ್ರೈಸಸ್ ಅಲ್ಲಿ ಅವರು ಸೋಲ್ಡ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟೋಟಲ್ 500 ಗೂಡ್ಸ್ ಮೈನಸ್ 50 ಡ್ಯಾಮೇಜಸ್ ಇಸ್ ಈಕ್ವಲ್ ಟು 450 ಗೂಡ್ಸ್. ಅದರಲ್ಲಿ 300 ಅನ್ನ 400 ರುಪೀಸ್ ಸೋಲ್ಡ್ ಔಟ್ ಮಾಡ್ತಾರೆ. ಉಳ್ಕೊಂಡಿರೋದು 150 ಗೂಡ್ಸ್, 150 ಅನ್ನ ಅಲ್ಲಿ 380 ರುಪೀಸ್ಗೆ ಸೋಲ್ಡ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಟೋಟಲ್ ಸೇಲ್ಸ್ ನಮಗೆ 1,77,000 ಇದೆ. 1,77,000 ಮೇಲೆ 5% ಅಂತೇಳಿ ಕನ್ಸಿಡರ್ ಮಾಡಿದಾಗ 8,850 ಕಮಿಷನ್ ಸಿಕ್ಕಿದೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬನ್ನಿ. ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅಬ್ನಾರ್ಮಲ್ ಲಾಸಸ್. ನಾವು ಹೇಗೆ ಅಬ್ನಾರ್ಮಲ್ ಲಾಸಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಿಮ್ಗೆ ಅಬ್ನಾರ್ಮಲ್ ಲಾಸಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ ಫಾರ್ಮುಲಾಸ್ ಅನ್ನು ಕೂಡ ಹೇಳಿದ್ದೇನೆ. ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಅಬ್ನಾರ್ಮಲ್ ಲಾಸಸ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ PNRE. Cost of goods lost means what? How much goods is lost into ಪ್ರೈಸಸ್ ಪರ್ ಗೂಡ್ಸ್. ಅಂದ್ರೆ ನಾವು ಯಾವ ಪ್ರೈಸ್ ಅಲ್ಲಿ ಗೂಡ್ಸ್ ಅನ್ನ ತೆಗೆದುಕೊಂಡಿದ್ದೇವೆ ಕನ್ಸೈನರ್ ಇಂದ, ಆ ಪ್ರೈಸಸ್ ಅಲ್ಲಿ ಗೂಡ್ಸ್ ಲಾಸ್ಟ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡುವಾಗ ಟೋಟಲ್ ಡ್ಯಾಮೇಜ್ಡ್ ಗೂಡ್ಸ್ ಆರ್ ಲಾಸ್ಟ್ ಗೂಡ್ಸ್. ಈ ಒಂದು ಪ್ರಾಬ್ಲಮ್ ಅಲ್ಲಿ 50 ಗೂಡ್ಸ್ ಲಾಸಸ್ ಆಗಿದೆ. 50 ಇಂಟು ಲಾಸ್ಟ್ ಯಾವ ರೇಟ್ ಅಲ್ಲಿ, 320 ರುಪೀಸ್ ರೇಟ್ ಅಲ್ಲಿ, ಅಂದ್ರೆ ನಾವಿಲ್ಲಿ ನೋಡಿರ್ತೇವೆ 320 ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ 320 ರುಪೀಸ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. 50 ಇಂಟು 320 ಪ್ಲಸ್ PNRE ಅಂತ ಹೇಳಿದರೆ. PNRE ಮೀನ್ಸ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಬೈ NRE, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಬೈ ಬೋತ್ ಕನ್ಸೈನರ್ ಅಂಡ್ ಕನ್ಸೈನಿ ಡಿವೈಡೆಡ್ ಬೈ ಟೋಟಲ್ ಗೂಡ್ಸ್ ಸೆಂಟ್ ಇಂಟು ಅನ್ಸೋಲ್ಡ್ ಗೂಡ್ಸ್. ಅನ್ಸೋಲ್ಡ್ ಗೂಡ್ಸ್ ಅಲ್ಲಿ 50 ಅಂತಾನೆ ಆಗುತ್ತೆ ಅಲ್ಲಿ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಈ ಪ್ರಾಬ್ಲಮ್ ಅಲ್ಲಿ ಓನ್ಲಿ ಕನ್ಸೈನರ್ ಮಾತ್ರ ಪ್ರೊವೈಡ್ ಮಾಡಿದ್ದಾನೆ, ಕನ್ಸೈನಿ ಪ್ರೊವೈಡ್ ಮಾಡಲಿಲ್ಲ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 3,600 ಇದೆ, ಡಿವೈಡ್ ಬೈ ಟೋಟಲ್ ಗೂಡ್ಸ್ ಇಂಟು 500 ಇಂಟು 50 ಅಷ್ಟನ್ನ ಕನ್ಸಿಡರ್ ಮಾಡಿಕೊಂಡು ಅದನ್ನ ಅಟ್ ಲಾಸ್ಟ್ ಅಲ್ಲಿ ಗೂಡ್ಸ್ ಲಾಸ್ಟ್ ನೀವು ಆಡ್ ಮಾಡ್ತೀರಾ. ನಾವು ಅದನ್ನ ವರ್ಕಿಂಗ್ ನೋಟ್ ಅಲ್ಲಿ ನೋಡೋಣ. ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸಸ್. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ PNRE, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ 50 goods is lost and 320 rupees each. So 50 into 320 is equal to 16,000 plus 3,600 PNRE means only consignor is sent by the non-recurring expenses. 3,600 divided by 500 into 50 is equal to 360. Therefore 16,360 amount is abnormal losses. These abnormal losses will be considered in consignment account in the under the credit side. Okay, so 16,360 abnormal losses. Then total sales 1,77,000. Now differences amount ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್ ಆರ್ ಲಾಸಸ್. ಸೊ ನಮ್ಗೆ ಇವಾಗ ಡೆಬಿಟ್ ಸೈಡ್ ಅಲ್ಲಿ ಎಷ್ಟಾಗುತ್ತೆ, 1,60,000 ಪ್ಲಸ್ 3,600 ಪ್ಲಸ್ 2,910 ಅಂಡ್ 8,850 ಇಷ್ಟೇ ನಾವು ಕನ್ಸಿಡರ್ ಮಾಡುವಂಥದ್ದು. ಆಮೇಲೆ ಇಲ್ಲಿ ಇದೆರಡನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ. 16,360 ಪ್ಲಸ್ 1,77,000. ಟೋಟಲ್ ಅಮೌಂಟ್ ಈಸ್ 1,93,360. ದ ಡಿಫರೆನ್ಸ್ ಅಮೌಂಟ್ ಈಸ್ 18,000. ಈ ಕಡೆ ಹೈಯೆಸ್ಟ್ ಇದೆ, ಎಷ್ಟಾಗುತ್ತೆ 1,93,360 ಆಗುತ್ತೆ. ಈ ಕಡೆ ಇದಿಷ್ಟನ್ನ ಟೋಟಲ್ ಮಾಡಿದಾಗ ಕಡಿಮೆ ಆಗುತ್ತೆ. ಹಾಗಾದ್ರೆ ಡಿಫರೆನ್ಸಸ್ ಅಮೌಂಟ್ 18,000 ಬಂದಿದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್. ಸೊ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ಜಾಸ್ತಿ ಆಗಿದೆ, ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ ಇರೋದ್ರಿಂದ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ದ ಡೆಬಿಟ್ ಸೈಡ್. ದ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ದ
ಡೆಬಿಟ್ ಸೈಡ್. ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಆಗಿದೆ ಡೆಬಿಟ್ ಸೈಡ್ಗಿಂತ, ಅದರಿಂದ ನಮಗೆ 18,000 ಪ್ರಾಫಿಟ್ ಆಗಿದೆ. ಸಪೋಸ್ ಡೆಬಿಟ್ ಸೈಡ್ ಜಾಸ್ತಿ ಆಗಿಬಿಟ್ಟು ಕ್ರೆಡಿಟ್ ಸೈಡ್ ಕಡಿಮೆ ಆಗಿಬಿಟ್ಟಿದ್ರೆ ನಮ್ಗೆ ಇಲ್ಲಿ ಲಾಸಸ್ ಅಂತೇಳಿ ಬರ್ತಾ ಇತ್ತು. ಓಕೆ, ಬಟ್ ಈ ಪ್ರಾಬ್ಲಮ್ ನಮಗೆ ಇವಾಗ ಪ್ರಾಫಿಟ್ ಆಗಿದೆ. ಸೊ ಇದು ಕನ್ಸೈನ್ಮೆಂಟ್ ಅಕೌಂಟ್. ನೆಕ್ಸ್ಟ್ ನೀವು ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ಲಿಕ್ಕಿದೆ. ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಾಗ ನೋಡ್ಕೊಳ್ಳಿ, ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಏನಾಗಿದೆ, ಅಬ್ನಾರ್ಮಲ್ ಲಾಸಸ್ ಕ್ರೆಡಿಟ್ ಸೈಡ್ ಬಂದಿದೆ, ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಅಬ್ನಾರ್ಮಲ್ ಲಾಸಸ್ ಅಂತ ಆಯ್ತು. ಹಾಗಾದ್ರೆ ನೀವು ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಾಗ ಏನಾಗುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಕನ್ಸೈನರ್ ಅಕೌಂಟ್ ಬರುತ್ತೆ, ಅಂದ್ರೆ ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಆಗುತ್ತೆ. ಓಕೆ, ಜಸ್ಟ್ ಅದು ಆಗುತ್ತೆ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸಸ್ ಅನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರುವಂತದ್ದು. ಸೊ ನೋಡಿ ಇಲ್ಲಿ ಲಾಸಸ್ ಬೈ ಆಕ್ಸಿಡೆಂಟಲ್ ಅಕೌಂಟ್ ಆರ್ ಅಬ್ನಾರ್ಮಲ್ ಲಾಸಸ್ ಅಕೌಂಟ್, ಅದಕ್ಕೆ ನಾವು ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಅಂತ ಕೂಡ ಹೇಳ್ತೇವೆ. ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್ 16,360 ಅಂಡ್ ಲಾಸಸ್ ಬೈ ಇದನ್ನ ಅಬ್ನಾರ್ಮಲ್ ಲಾಸಸ್ ಅನ್ನ P&L ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ಕ್ರೆಡಿಟೆಡ್ ಬೈ P&L ಅಕೌಂಟ್ಸ್ ಅಂತ ಟ್ರೀಟ್ ಮಾಡ್ತೇವೆ. ರೈಟ್, ಸೊ ಇಷ್ಟರ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಈಸ್ ನರೇಂದ್ರ ಟ್ರೇಡಿಂಗ್ ಅಕೌಂಟ್ ಅಂತ ತಗೋತೀವಿ, ಅಂದ್ರೆ ಕನ್ಸೈನೀಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂಥದ್ದು. ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಕನ್ಸೈನೀಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸೊ ಕನ್ಸೈನೀಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಾಗ ಕನ್ಸೈನಿಗೆ ಯಾವ್ದೆಲ್ಲ ಕನ್ಸೈನಿ ಏನೆಲ್ಲ ಎಕ್ಸ್ಪೆನ್ಸಸ್ ಮಾಡಿರ್ತಾರೆ ಆ ಎಕ್ಸ್ಪೆನ್ಸಸ್ ಎಲ್ಲವೂ ಕೂಡ ಕನ್ಸೈನಿಗೆ ಏನಾಗುತ್ತೆ, ಅದು ಪ್ರಾಫಿಟ್ ಆಗುತ್ತೆ. ಯಾಕಂತಂದ್ರೆ ಅವ್ನು ಮಾಡಿರುವಂತ ಎಕ್ಸ್ಪೆನ್ಸಸ್ ಎಲ್ಲವೂ ಕೂಡ ಅವನಿಗೆ ರಿವೋಕ್ ಆಗುತ್ತೆ, ಪುನಃ ಸಿಗುತ್ತೆ. ಹಾಗೆ ಅವನು ಏನ್ ಸೇಲ್ ಮಾಡಿರ್ತಾರೆ ಅದು ಕನ್ಸೈನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಬಟ್ ಕನ್ಸೈನರ್ಗೆ ಅದು ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆದ್ರಿಂದ ಇಲ್ಲಿ ನರೇಂದ್ರ ಟ್ರೇಡಿಂಗ್ ಕಂಪನಿಯವರು ಮಾಡಿರುವಂತಹ ಎಕ್ಸ್ಪೆನ್ಸಸ್ಗಳು ಯಾವ್ದು ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೇವೆ. ಅವ್ರು ಮಾಡಿರುವಂತಹ ಎಲ್ಲ ಸೇಲ್ಸ್ ಗಳನ್ನ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೇವೆ, ಇನ್ಕಮ್ ಗಳನ್ನ ಡೆಬಿಟ್ ಸೈಡ್ ತಗೊಳ್ತೇವೆ. ಯಾಕಂದ್ರೆ ಕನ್ಸೈನಿ ಮಾಡಿರುವಂತ ಇನ್ಕಮ್ ಕನ್ಸೈನಿಗೆ ಸಿಗೋದಿಲ್ಲ, ಕನ್ಸೈನಿ ಮಾಡಿರುವಂತ ಇನ್ಕಮ್ ಕನ್ಸೈನರ್ಗೆ ಸಿಗುತ್ತೆ, ಬಟ್ ಕನ್ಸೈನಿ ಮಾಡಿರುವಂತ ಎಕ್ಸ್ಪೆನ್ಸಸ್ ಗಳು ಕನ್ಸೈನಿಗೆ ರಿಟರ್ನ್ ಸಿಗುತ್ತೆ. ಅದರಿಂದ ಅವ್ನು ಮಾಡಿರುವಂತ ಎಕ್ಸ್ಪೆನ್ಸಸ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೇವೆ, ಮಾಡಿರುವಂತ ಇನ್ಕಮ್ ಗಳನ್ನ ಡೆಬಿಟ್ ಸೈಡ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಹಾಗೆ ನಾವು ಕನ್ಸೈನರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಜಸ್ಟ್ ಅಪೋಸಿಟ್ ಆಫ್ ದಿ ಕನ್ಸೈನಿ ಅಕೌಂಟ್, ಕನ್ಸೈನಿ ಅಕೌಂಟ್ ಅಪೋಸಿಟ್ ನಾವು ಕನ್ಸೈನರ್ ಅಕೌಂಟ್ ಅಂತ ಕೂಡ ಮಾಡಬಹುದು. ಓಕೆ, ಸೊ ಇಲ್ಲಿ ಕನ್ಸೈನಿ ಮಾಡಿರುವಂತ ಎಕ್ಸ್ಪೆನ್ಸಸ್ಗಳು ಕ್ರೆಡಿಟ್ ಸೈಡ್ ನೋಡಿ, ಇಲ್ಲಿ ನರೇಂದ್ರ ಟ್ರೇಡಿಂಗ್ ಕಂಪನಿ ಅಕೌಂಟ್ ಕ್ರೆಡಿಟೆಡ್ ಬೈ ಕನ್ಸೈನ್ಮೆಂಟ್ ಅಕೌಂಟ್, ದಟ್ ಈಸ್ ಎಕ್ಸ್ಪೆನ್ಸಸ್ ಬೈ ದ ಕನ್ಸೈನಿ 2,910 ಎಕ್ಸ್ಪೆನ್ಸಸ್ ಮಾಡಿದ್ದಾನೆ. ದೆನ್ ಕಮಿಷನ್ ಕೂಡ ತಗೊಂಡಿದ್ದಾನೆ 8,850, ಓನ್ಲಿ 2 ಐಟಮ್ಸ್. ನೆಕ್ಸ್ಟ್ ಅವ್ನು ಸೇಲ್ಸ್ ಮಾಡಿದ್ದಾನೆ 1,77,000 ಸೇಲ್ಸ್ ಮಾಡಿದ್ದಾನೆ. ಸೊ ಆ ಸೇಲ್ಸ್ ಅನ್ನ ಡೆಬಿಟ್ಸ್ ಅಲ್ಲಿ ತಗೊಂಡಿದ್ವಿ. ಹಾಗಾದ್ರೆ ಟೋಟಲ್ ನಾವು ಡಿಫರೆನ್ಸಸ್ ಅನ್ನು ನೋಡುವಾಗ ಟೋಟಲ್ ಏನಾಗಿದೆ, ಸೇಲ್ಸ್ ಅಮೌಂಟ್ ಜಾಸ್ತಿ ಇರುತ್ತೆ, 1,77,000 ಇಸ್ ದ ಮೋರ್ ದನ್ ದ ಕ್ರೆಡಿಟ್ ಸೈಡ್ ಅಮೌಂಟ್. ಸೊ ಇದೇ ಅಮೌಂಟ್ ನಾವು ಈ ಕಡೆ ಬರೀತೇವೆ ಕ್ರೆಡಿಟ್ ಸೈಡ್ ಅಲ್ಲಿ. ನೆಕ್ಸ್ಟ್ ಇದೆರಡನ್ನು ಆಡ್ ಮಾಡಿದಾಗ ಡಿಫರೆನ್ಸಸ್ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 1,65,240 rupees ಡಿಫರೆನ್ಸಸ್ ಬಂದಿದೆ. ದಟ್ ಈಸ್ ಕಾಲ್ಡ್ ಆಸ್ ಫೈನಲ್ ರೆಮಿಟೆನ್ಸ್ ಬ್ಯಾಲೆನ್ಸಸ್. ಅಂದ್ರೆ ಈ ಅಮೌಂಟ್ ಅನ್ನು ಏನ್ ಮಾಡ್ಬೇಕು, ಅವನು ಕನ್ಸೈನರ್ಗೆ ಪ್ರೊವೈಡ್ ಮಾಡ್ಲಿಕ್ಕಿದೆ. ಕನ್ಸೈನರ್ಗೆ ಕೊಡುವಂತ ಅಮೌಂಟ್ 1,65,240 rupees ರಿಮೈನಿಂಗ್ ಇದೆ ಅಂತ ಹೇಳಿ. ಇವನು ಮಾಡಿರುವಂತ ಎಕ್ಸ್ಪೆನ್ಸಸ್ಗಳು ಅವನಿಗೆ ರಿಟರ್ನ್ ಆಗುತ್ತೆ. ಟೋಟಲಿ ಒಂದು ಸೇಲ್ ಮಾಡಿದ್ದು 1,77,000 ಅಮೌಂಟ್ ಅಲ್ಲಿ ಇಷ್ಟನ್ನ ಕಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ಅನ್ನು ಏನ್ ಮಾಡ್ತಾನೆ, ಕನ್ಸೈನರ್ಗೆ ಪ್ರೊವೈಡ್ ಮಾಡ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಕನ್ಸೈನೀಸ್ ಅಕೌಂಟ್. ಸೊ ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್. ನಾವು ಈ ಪ್ರಾಬ್ಲಮ್ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದ್ವಿ, ಕನ್ಸೈನಿ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದ್ವಿ, ಅಬ್ನಾರ್ಮಲ್ ಲಾಸಸ್ ಅನ್ನು ಕೂಡ ನಾವು ಇಲ್ಲಿ ಪ್ರಿಪೇರ್ ಮಾಡಿದ್ದೇವೆ. ಸೊ ವರ್ಕಿಂಗ್ ನೋಟ್ ನೋಡ್ಬೇಕಂತಂದ್ರೆ ನಾವು ಅಬ್ನಾರ್ಮಲ್ ಲಾಸಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ PNRE. ಇದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ 50 ತಗೊಂಡಿದ್ವಿ 320 rupees ಅಲ್ಲಿ. PNRE ಅಂತಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕೇವಲ ಕನ್ಸೈನರ್ ಮಾತ್ರ ಮಾಡಿದ್ದಾರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ 3,600. ದೆನ್ 500 ಟೋಟಲ್ ಗೂಡ್ಸ್ ಅಂಡ್ ಅನ್ಸೋಲ್ಡ್ ಗೂಡ್ಸ್ 50 ಇದೆ. ಟೋಟಲಿ 16,360 ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಕಮಿಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಟೋಟಲ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಟೋಟಲ್ ಸೇಲ್ಸ್ ಅಂತ ಅಂದ್ರೆ ಎರಡು ರೀತಿಯಲ್ಲಿ ಸೇಲ್ಸ್ ಮಾಡಿದ್ದಾರೆ. 300 ಗೂಡ್ಸ್ ನ 400 rupeesಗೆ, 150 ಗೂಡ್ಸ್ ನ 380 rupeesಗೆ ಸೋಲ್ಡ್ ಔಟ್ ಮಾಡಿದ್ದಾರೆ. ಸೊ ಟೋಟಲಿ 1,77,000 ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ.
ಸೊ ಟೋಟಲ್ ಕಮಿಷನ್ 8850 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕ್ಲೋಸಿಂಗ್ ಸ್ಟಾಕ್ ಇಲ್ಲ. ಅಬ್ನಾರ್ಮಲ್ ಲಾಸಸ್ ಅನ್ನ ಅಟ್ ಲಾಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಪಿ ಅಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನ ಇಲ್ಲೇ ನೋಟ್ ಆಗಿ ಕೊಟ್ಟಿದ್ದಾರೆ. ನೋ ಕ್ಲೇಮ್ ಈಸ್ ರಿಸೀವೇಬಲ್, ಯಾಕಂತಂದ್ರೆ ನಮಗೆ ಯಾವುದೇ ಕ್ಲೇಮ್ ರಿಸೀವ್ ಆಗಿಲ್ಲ, ಲಾಸಸ್ ಆಗಿರುವಂತದ್ದು ಇನ್ಶೂರೆನ್ಸ್ ಇಂದ ರಿವೋಕ್ ಆಗಲಿಲ್ಲ. ಸೊ ದ ಎಂಟೈರ್ ಲಾಸಸ್ ಇಸ್ ಟ್ರಾನ್ಸ್ಫರ್ ಟು ಪಿ ಅಂಡ್ ಎಲ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟೋಟಲ್ ಲಾಸಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಬಂದಿರುವಂತಹ ಪ್ರಾಫಿಟ್ ಅಲ್ಲಿ ಆ ಲಾಸಸ್ ಅನ್ನ ನಾವು ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ ಅಟ್ ಲಾಸ್ಟ್ ಎಂಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಗಳನ್ನ ಪ್ರಿಪೇರ್ ಮಾಡುವಾಗ. ಹಾಗೆ ದರ್ ಇಸ್ ನೋ ಕ್ಲೋಸಿಂಗ್ ಸ್ಟಾಕ್, ಯಾಕಂದ್ರೆ ಎಲ್ಲ ಗೂಡ್ಸ್ ಅನ್ನು ಕೂಡ ಸೋಲ್ಡ್ ಔಟ್ ಮಾಡಿರೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಂಡಿಲ್ಲ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಅಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಇದನ್ನ ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಅಟ್ಲೀಸ್ಟ್ ನೀವು ಟ್ರೈ ಮಾಡಿ, ಇಲ್ಲಾಂದ್ರೆ ನೆಕ್ಸ್ಟ್ ಪೀರಿಯಡ್ ಇದನ್ನ ಸಾಲ್ವ್ ಮಾಡ್ತೇನೆ. ದಟ್ ಈಸ್ ಎಸ್ ಬಿ ಆಯಿಲ್ ಮಿಲ್ಸ್ ಗುಲ್ಬರ್ಗಾ consigned 20,000 kgs of sweet oil to Patil of Purna. The cost of the oil was rupees 80 per kg. The consignor paid rupees 2 lakh as freight and insurances. Okay. During transit, 500 kg of oil was accidentally destroyed, for which insurance company paid rupees 40,000 in full settlement of the claim directly to the consignor. Patil took delivery of the consignment and accepted the bill drawn on him for rupees 6 lakh. He reported that 15,000 kg were sold at rupees 120 per kg, the expenses being rupees 8,000 on godown rent, rupees 40,000 on advertisement, and rupees 80,000 salesman salary. He is entitled to a commission of 3% and 1.5% Del Trader commission. Patil reported a losses of 200 kg due to leakage. He also entitled to account due. Prepare the necessary accounts in the books of consignor. ಸೊ ಇದು ನಿಮಗೆ ಪ್ರಾಬ್ಲಮ್ ಕೊಟ್ಟಿರುವಂಥದ್ದು. ಸೊ ಈ ಪ್ರಾಬ್ಲಮ್ ಅನ್ನ ನಾನು ನೆಕ್ಸ್ಟ್ ಪೀರಿಯಡ್ ಮಾಡ್ತೇನೆ. ಅಟ್ಲೀಸ್ಟ್ ಈ ಪ್ರಾಬ್ಲಮ್ ಅನ್ನ ರೈಟ್ ಮಾಡಿ ಇಟ್ಕೊಳ್ಳಿ. ಓಕೆ, so today is enough. We will be discussing the next classes. Thank you.